ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ನಮ್ಮ ಹೇರ್ ಯಾವಾಗಲೂ ಚೆನ್ನಾಗಿರೋ ಥರ, ಹೈಡ್ರೇಟ್ ಆಗಿರೋ ಥರ ನಾನು ಹೇಗೆ ನೋಡ್ಕೋತೀನಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ನಮ್ಮದು ವರ್ಕ್ ಎನ್ವೈರ್ನಮೆಂಟು ಹಾಗೆಯೇ ವೆದರ್ ಕಂಡೀಷನ್ನು ಮತ್ತು ಅಕೇಶನ್ ಬೇಸ್ಡು ನಮ್ಮ ಹೇರು ಡ್ರೈ ಮತ್ತು ಡಲ್ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ಏನಂದರೆ ನಮ್ಮದು ಡೈಲಿ ಹೆಕ್ಟಿಕ್ಕು ಲೈಫ್ ಸ್ಟೈಲು ಮತ್ತು ರುಟೀನಿಂದ ನಮ್ಮ ಸ್ಕಿನ್ನು ಹೇರು ಆದಷ್ಟು ಹಾಳಾಗ್ತಾ ಬರುತ್ತೆ, ಡ್ರೈ ಆಗ್ತಾ ಬರುತ್ತೆ, ತುಂಬ ಡಲ್ ಕಾಣಿಸ್ತಾ ಇರುತ್ತೆ. ಸೊ ನಾನು ಈ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಹುಡುಕ್ತಾ ಇದ್ದೆ, ನನಗೆ ಸೊಲ್ಯೂಷನ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಂದು ಹೇರ್ ಚೆನ್ನಾಗಿರೋದಕ್ಕೆ, ಸ್ಕಿನ್ ಚೆನ್ನಾಗಿರೋದಕ್ಕೆ ಒಂದು ಸೂಪರ್ ಇಂಗ್ರೀಡಿಯೆಂಟ್ ಇರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಕೇರ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ತುಂಬ ಸರಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ಮ ಸ್ಕಿನ್ಗೆ, ಹೇರ್ಗೆ ನೀವು ಇಂಗ್ರೀಡಿಯೆಂಟ್ ಬೇಸ್ಡ್ ರುಟೀನ್ನ ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಯಾವುದಪ್ಪ ಅದು ಸೂಪರ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹೈಲ್ರಾನಿಕ್ ಆ್ಯಸಿಡ್, HA. ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಕೂಡ ಎಷ್ಟೊಂದು ಸರಿ ತಿಳಿಸ್ಕೊಟ್ಟಿದ್ದೀನಿ, ಹೇಗೆ HA ನಮ್ಮ ಸ್ಕಿನ್ಗೆ, ಹೇರ್ಗೆ ವರ್ಕ್ ಮಾಡುತ್ತೆ ಅಂತ. 1 ಡ್ರಾಪ್ ಆಫ್ HA ಏನಿದೆ, ಇದು 1000 ಟೈಮ್ಸು ವೆಯ್ಟ್ ಇರುತ್ತೆ ವಾಟ್ರಲ್ಲಿ ಅಂತ ಹೇಳ್ಬೋದು. ಇದು ನಿಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಮಾಯಿಶ್ಚರ್ನ ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೈಲ್ಡ್ ಆಸಿಡ್ ಏನಿದೆ, ಇದು ನಿಮ್ದು ಹೇರ್ಗೆ ಮಾಯಿಶ್ಚರ್ನ ಪ್ರಿಸರ್ವ್ ಮಾಡೋದಕ್ಕೆ, ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಸ್ಕಿನ್ ಟೈಪ್ಸ್ ಮತ್ತೆ ಹೇರ್ ಟೈಪ್ಸ್ ಅವ್ರು ಯೂಸ್ ಮಾಡ್ಬೋದು. HA ಮಾಲಿಕ್ಯೂಲ್ಸ್ ವಾಟರ್ನ ಕ್ಯಾಪ್ಚರ್ ಮಾಡಿ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಹೇರ್ ಫೈಬರ್ಗೆ ಕೋಟ್ ಮಾಡಿ ಕ್ಯೂಟಿಕಲ್ಸ್ನ ಸೀಲ್ ಮಾಡಿ ನಿಮ್ದು ಹೇರ್ ಹೆಲ್ತ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಈ ಸೂಪರ್ ಇಂಗ್ರೀಡಿಯೆಂಟ್ಸ್ ಇರೋ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಂದು ಹೇರ್ ಕೇರ್ ಮಾಡ್ತಿದ್ದೀನಿ ಅಂದರೆ, ಫ್ರೆಂಡ್ಸ್, ನಾನು ಲಾರಿಯಲ್ ಪ್ಯಾರಿಸ್ ಹೈಲ್ರಾನ್ ಮಾಯಿಶ್ಚರ್ ರೇಂಜ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಂದು ಹೇರ್ ಹೈಡ್ರೇಟ್ ಆಗಿರೋದಕ್ಕೆ ಹೇರ್ ಕೇರ್ನ ಮಾಡ್ತೀನಿ. ಸೊ ಇದು ಇವಾಗ ನಾನು ಎವ್ರಿಡೇ ರುಟೀನಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ತುಂಬ ಬೆನಿಫಿಟ್ಸ್ ಸಿಗ್ತದೆ ಅಂತ ಹೇಳ್ಬೋದು. ಪ್ಯಾರಿಸ್ದು ಹೇರ್ ಕೇರ್ ಪ್ರಾಡಕ್ಟ್ಸ್ ಏನಿದೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ, ಬೆಸ್ಟ್ ರಿಸರ್ಚ್ ಇಂದ, ಸೈಂಟಿಫಿಕ್ ಎಕ್ಸ್ಪರ್ಟೀಸ್ ಇಂದ ಮತ್ತು ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ ಅಂತ ಹೇಳ್ಬೋದು. ಬನ್ನಿ ಇವಾಗ ನಾನು ಹೇಗೆ ಈ ರೆಜಿಮೆ ಯೂಸ್ ಮಾಡಿ ರುಟೀನ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಲಾರಿಯಲ್ ಪ್ಯಾರಿಸ್ 72 Hour ಮಾಯಿಶ್ಚರ್ ಫಿಲ್ಲಿಂಗ್ ಶಾಂಪೂ ಯೂಸ್ ಮಾಡ್ತೀನಿ. ಸೊ ಇದು ನಿಮ್ಮ ಹೇರ್ನ ರೀಪ್ಲಮ್ಸ್ ಮಾಡುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಹೇರು ಸೂಪರ್ ಲೈಟ್ ವೆಯ್ಟ್ ಮತ್ತೆ ಬೌನ್ಸಿಯಾಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಲಾರಿಯಲ್ ಪ್ಯಾರಿಸ್ 72 Hour ಮಾಯಿಶ್ಚರ್ ಸೀಲಿಂಗ್ ಕಂಡೀಷನರ್ ಯೂಸ್ ಮಾಡ್ತೀನಿ. ಇದು ನಿಮ್ಮ ಹೇರ್ನ ಡಿಟ್ಯಾಂಗಲ್ ಮಾಡೋದಕ್ಕೆ ಮತ್ತೆ ಮಾಯಿಶ್ಚರ್ನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಹೇರ್ ಸಾಫ್ಟ್ ಆಗಿ ಶೈನಿ ಆಗಿರುತ್ತೆ ಅಂತ ಹೇಳ್ಬೋದು. ಎಲ್ಲ ಬ್ರೇಕೇಜ್ನು ಕೂಡ ಅವಾಯ್ಡ್ ಮಾಡುತ್ತೆ. ಸೊ ನೋಡಿದ್ರಲ್ವಾ ನಾನು ಶಾಂಪೂ ಮತ್ತೆ ಕಂಡೀಷನರ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ. ಇವಾಗ ಬರೋಣ ನನ್ನ ಫೇವ್ರೆಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್, ಅದೇ ಲಾರಿಯಲ್ ಪ್ಯಾರಿಸ್ ಹೈಡ್ರಾ ಫಿಲ್ಲಿಂಗ್ ನೈಟ್ ಕ್ರೀಮ್. ಇದು 4x ಮೋರ್ ಹೈಡ್ರೇಷನ್ ಕೊಡುತ್ತೆ ಮತ್ತು ಸಾಫ್ಟ್ನೆಸ್ ಕೊಡುತ್ತೆ. ನಿಮ್ಮದು ರೂಟಿಂದ ಹೇರ್ ಲೆಂತ್ವರೆಗೆ ಅಪ್ಲೈ ಮಾಡಿ ಲೀವ್ ಇನ್ ಓವರ್ ನೈಟ್ ಕ್ರೀಮ್ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದು ಕ್ಯೂಟಿಕಲ್ನ ಓವರ್ ನೈಟಲ್ಲಿ ಸೀಲ್ ಮಾಡಿ ನಿಮ್ಮದು ಹೇರ್ನ ವೇ ಡೌನ್ ಮಾಡದೇ ಇರೋ ಥರ ನೋಡ್ಕೊಳ್ಳುತ್ತೆ. ನೀವೇ ನೋಡ್ಬೋದು ನಂದು ಬಿಫೋರ್ ಮತ್ತೆ ಆಫ್ಟರು ಹೇಗಿದೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ವಾ ನಂದು ಬಿಫೋರ್ ಮತ್ತೆ ಆಫ್ಟರು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು ಅವಾಗಲೇ ಹೇಳಿದಾಗೆ HA ನಮ್ದು ಹೇರ್ಗೆ ಆಗ್ಬೋದು, ಸ್ಕಿನ್ಗೆ ಆಗ್ಬೋದು ಸೂಪರ್ ಇಂಗ್ರೀಡಿಯೆಂಟು. ಅದರಲ್ಲೂ ನಿಮ್ಮ ಹೇರ್ಗೆ ಬೆಸ್ಟ್ ಇಂಗ್ರೀಡಿಯೆಂಟು. ಈ ರೇಂಜ್ ಇರೋ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರಲ್ಲಿ ಮಾಯಿಶ್ಚರ್ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗಲೇ ನೀವು ಲಾರಿಯಲ್ ಪ್ಯಾರಿಸ್ ಹೈಲ್ರಾನ್ ಮಾಯಿಶ್ಚರ್ ರೇಂಜನ್ನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಬಂದು ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಏನಂದರೆ ಅದರಲ್ಲೂ ಈ ವೆದರಲ್ಲಿ ನಮಗೆ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನಮ್ಮದು ಹೇರ್ ಡ್ರೈ ಆಗಿರೋದನ್ನ, ಡಿಹೈಡ್ರೇಟ್ ಆಗಿರೋದನ್ನೆಲ್ಲ ಕಡಿಮೆ ಮಾಡಿ ಒಂದು ಹೆಲ್ದಿ ಹೇರ್ನ ಪಡ್ಕೊಳ್ಳೋದಕ್ಕೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.